ರಾಜ್ಯಾಧ್ಯಕ್ಷರೊಟ್ಟಿಗೂ ಮಾತುಕತೆ ನಡೆದಿತ್ತು. ಆದರೂ ಅವರು ಸಡನ್ ಆಗಿ ಲೋಕಸಭೆಗೆ ಸ್ಪರ್ಧೆ ಮಾಡುವ ಅನೌನ್ಸ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಕಳೆದ ಹೆಚ್ಚು ಕಡಿಮೆ ಒಂದು 2-3 ತಿಂಗಳಿಂದ ನಿರಂತರವಾಗಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಿಸಿಕೊಳ್ಳುವ ಬಗ್ಗೆ ಮತ್ತು ಅವರು ಸೇರುವ ಬಗ್ಗೆ ಸಾಕಷ್ಟು ಚರ್ಚೆ ಮತ್ತು ಮಾತುಕತೆಗಳು ನಿರಂತರವಾಗಿ ಆಗಿದೆ. ಅಂತಿಮವಾಗಿ ಭಾರತೀಯ ಜನತಾ ಪಾರ್ಟಿಯೊಟ್ಟಿಗೆ ಸೇರಿಸಿಕೊಳ್ಳುವುದಾಗೆ ನಾವು ಮುಕ್ತವಾದ ವಾತಾವರಣವನ್ನು ಬಾಗಿಲು ಓಪನ್ ಮಾಡಿ ಇಟ್ಟಿದ್ದೇವೆ. ಸೇರುವಂಥದ್ದು ಅವರ ಜವಾಬ್ದಾರಿ ಮತ್ತು ಅವರು ಸೇರಿದ ನಂತರ ಎಲ್ಲ ಸಂಗತಿಗಳನ್ನು ಚರ್ಚೆ ಮಾಡಿ ಮುಂದಕ್ಕೆ ಹೋಗುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಮಾಡ್ತದೆ. ಎಷ್ಟು ದಿನಗಳಿಂದ ಈ ಚರ್ಚೆಗಳು ನಡೆದಿದೆ? ಸೊ ಹೆಚ್ಚು ಕಡಿಮೆ ಒಂದು 75-100 ದಿನಗಳ ಹಿಂದೆ ಪ್ರಾರಂಭ ಆದಂಥ ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷರು ಇರುವಂಥ ಸಂದರ್ಭದಲ್ಲಿ ಮತ್ತು ಹಿಂದಿನ ಜಿಲ್ಲೆಯ ಅಧ್ಯಕ್ಷರು ಇರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರ ಹಂತದಲ್ಲಿ ಈ ಚರ್ಚೆಗಳು ನಿರಂತರವಾಗಿ ಬಂದಿದೆ. ಯಾಕೆ ಚರ್ಚೆ ಆಗ್ತದೆ ಅಂದರೆ ಅವರೊಬ್ಬ ಹಿಂದೆ ನಮ್ಮ ರಾಷ್ಟ್ರೀಯ ವಿಚಾರದ ಒಟ್ಟಿಗೆ ನಮ್ಮ ಹಿಂದುತ್ವದ ವಿಚಾರಕ್ಕೋಸ್ಕರ ಹೋರಾಟ ಮಾಡಿದ ಕೆಲಸ ಕಾರ್ಯವನ್ನು ಮಾಡಿದಂಥ ಅರುಣ್ ಪುತ್ತಿಲ್ರ ಸ್ವಾಭಾವಿಕವಾಗಿ ಅವರು ನಮ್ಮೊಟ್ಟಿಗೆ ಇರಬೇಕು, ನಮ್ಮ ವಿಚಾರದೊಟ್ಟಿಗೆ ಇರಬೇಕು ಎನ್ನುವ ಕಾರಣಕ್ಕೋಸ್ಕರ ಸಾಕಷ್ಟು ನಾಯಕರ ಮನಸ್ಸಿನಲ್ಲಿ ಮಾನಸಿಕತೆ ಆ ಹಂತದಲ್ಲಿ ಯೋಚನೆ ಮಾಡಬಲ್ಲ ಅಂತ ಯೋಚನೆಗಳು ಇರುವುದರಿಂದ ಈ ಥರದ ಚರ್ಚೆ ಆಗ್ತಾ ಉಂಟು. ಈಗ ಲೋಕಸಭೆಗೆ ಚುನಾವಣೆಗೆ ಅವರು ಸ್ಪರ್ಧೆಗೆ ಮುಂದಾಗ್ತಾರೆ. ಇದು ಬಿಜೆಪಿಗೆ ಯಾವ ರೀತಿ ತಲೆನೋವು ಆಗ್ತದೆ ಮುಂದೆ? ನನಗೆ ಅನಿಸುವುದು ಬಿಜೆಪಿಯಾದ ರೀತಿಯಲ್ಲಿ ಸಂಘಟನಾತ್ಮಕ ಕೆಲಸವನ್ನು ಪ್ರಾರಂಭ ಮಾಡಿದೆ. ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡುವಂಥ ಹೇಳಿಕೆ ಕೊಡುವಂಥ ಯಾರಿಗೂ ಹಕ್ಕಿದೆ. ಯಾವಾಗ ಬಿಜೆಪಿಯೊಂದಿಗೆ ಬರ್ತಾರೆ ಆವಾಗ ಮಾತ್ರ ಅವರ ಸ್ಟೇಟ್ಮೆಂಟಿಗೆ ನಾವು ಉತ್ತರ ಕೊಡ್ಬೋದು. ಈಗ ಅವರು ಏನು ಡಿಮಾಂಡ್ಸ್ ಅನ್ನು ಇಟ್ಟಿದ್ದಾರೆ? ಅವರು ಜಿಲ್ಲೆಯ ಪದಾಧಿಕಾರಿ ಅಥವಾ ಮಂಡಲದ ಪದಾಧಿಕಾರಿ ಆಗಬೇಕು ಎನ್ನುವ ಒಂದು ಡಿಮಾಂಡನ್ನು ಅವರು ಇಟ್ಟಿದ್ರು. ಇದಕ್ಕೆ ಪೂರಕವಾಗಿ ರಾಜ್ಯಾಧ್ಯಕ್ಷರು ಸ್ಪಷ್ಟ ಮಾತಲ್ಲಿ ನೀವೊಂದ್ಸಲ ಬಿಜೆಪಿ ಸೇರಿಕೊಂಡ್ರೆ ನಿಮ್ಮ ಎಲ್ಲ ಸ್ಥಾನಮಾನಗಳ ಬಗ್ಗೆ ನಿಮ್ಮ ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಎನ್ನುವ ಭರವಸೆಯ ಮಾತನ್ನು ರಾಜ್ಯಾಧ್ಯಕ್ಷರೇ ನೀಡಿ ಮತ್ತೆ ವಾಪಸ್ ಅದರ ಬಗ್ಗೆ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಈಗ ಅವರಿಗೆ ಇನ್ನೂವರೆಗೂ ಮುಕ್ತ ಆಹ್ವಾನ ಇದೆಯಾ? ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮುಕ್ತವಾಗಿ ನಮ್ಮೊಟ್ಟಿಗೆ ನಿರಂತರವಾಗಿ ಕೆಲಸ ಮಾಡಿರುವಂಥ ಅವರಿಗೆ ಮುಕ್ತವಾದ ಆಹ್ವಾನ ಈಗಲೂ ಇದೆ, ಮುಂದೆಯೂ ಇರ್ತದೆ. ಮುಂದೆ ಮತ್ತೆ ಅವರು ಬಿಜೆಪಿ ಸೇರ್ತಾರೆ ಅನ್ನೋ ನಾನು ಹೇಳೋದು ಅವರು ಬಿಜೆಪಿಗೆ ಸೇರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇವತ್ತೊಂದು ನಾವು ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ನಾನು ಅವರಿಗೆ ವಿನಂತಿಯನ್ನು ಮಾಡ್ತೇನೆ, ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಕೊಳ್ಳಿ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.